ಮೈಸೂರಿನಲ್ಲಿ ಸೋರ್ತಾ ಇದೆ ಅಭಿವೃದ್ಧಿಯ ಹರಿಕಾರನ ಮನೆ. ಕುಸಿದು ಬಿದ್ದ ಮಾಜಿ ಸಿಎಂ ಡಿ ದೇವರಾಜು ಅರಸು ಅವರ ಮನೆ ಬೀಳುವ ಹಂತ ತಲುಪಿದೆ. ದೇವರಾಜು ಅರಸು ಅವರ ಸಮಾಧಿ ಸ್ಥಳ, ಅವರ ಮನೆ ಕುಸಿದು ಬಿದ್ದಿದೆ, ಸೋರ್ತಾ ಇದೆ. ಅವರ ಸಮಾಧಿ ಕೂಡ ಕುಸಿಯುವ ಹಂತಕ್ಕೆ ತಲುಪಿದೆ. ಮೈಸೂರಿನ ಹುಣಸೂರು ತಾಲೂಕಿನ ಕಲ್ಲಹಳ್ಳಿಯಲ್ಲಿರುವಂತಹ ಮನೆ ಇದು. ಅಹಿಂದದ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಡಿ ದೇವರಾಜು ಹೆಸರು ಅವರ ಹೆಸರನ್ನ ಪ್ರಸ್ತಾಪ ಮಾಡಲಾಗತ್ತೆ. ಆ ಹೆಸರು ಭಾಷಣಕ್ಕಷ್ಟೇ ಸೀಮಿತ ಆಯ್ತಾ? ಅಹಿಂದ ನಾಯಕ ಡಿ ದೇವರಾಜ ಅರಸು ಅವರ ಹೆಸರು ಅನ್ನೋ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಕಣ್ಣ ಮುಂದೆಯೇ ಅರಸು ಮನೆ ಕುಸಿತಾ ಇದ್ರೂ ಕೂಡ ಯಾರು ಅದರ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇಲ್ಲ. ಜನಪ್ರತಿನಿಧಿಗಳ ವಿರುದ್ಧ ಕಲ್ಲಹಳ್ಳಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಹಿಂದ ನಾಯಕ ಡಿ ದೇವರಾಜು ಅರಸು ಅವರ ಹೆಸರು ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತ ಆಗಿದೆಯಾ? ಅವರ ಮನೆ, ಅವರ ಸಮಾಧಿ, ಇದನ್ನು ಅಭಿವೃದ್ಧಿಪಡಿಸುವ, ಅದನ್ನು ರಿನೋವೇಟ್ ಮಾಡುವ ಬಗ್ಗೆ ಜನಪ್ರತಿನಿಧಿಗಳು, ಸರ್ಕಾರ ಯಾಕೆ ಕ್ರಮವನ್ನು ಕೈಗೊಳ್ತಾ ಇಲ್ಲ? ಅಭಿವೃದ್ಧಿಯ ಹರಿಕಾರರು ಡಿ ದೇವರಾಜು ಅರಸು ಅವರು. ಅವರ ಮನೆ ಮತ್ತು ಅವರ ಸಮಾಧಿ ಇವತ್ತು ಶಿಥಿಲಾವಸ್ಥೆಗೆ ತಲುಪಿರುವಂಥದ್ದು. ಅವರಿಗೆ ಕೊಡಬೇಕಾದ ಗೌರವವನ್ನು ಯಾಕೆ ಕೊಡ್ತಾ ಇಲ್ಲ, ಯಾಕೆ ಅದನ್ನು ಸರಿಪಡಿಸ್ತಾ ಇಲ್ಲ ಅಂತ ಕಲ್ಲಹಳ್ಳಿಯ ಗ್ರಾಮಸ್ಥರೇ ಇವತ್ತು ಆಕ್ರೋಶ ವ್ಯಕ್ತಪಡಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೈಸೂರು ಖುದ್ದು ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆ. ಈ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ರವಿ, ಖುದ್ದು ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆ, ಅಭಿವೃದ್ಧಿಯ ಹರಿಕಾರರು ಡಿ ದೇವರಾಜು ಅರಸರು, ಅಹಿಂದದ ಬಗ್ಗೆ ಭಾಷಣ ಮಾಡುವಂತಹ ಸಂದರ್ಭದಲ್ಲೆಲ್ಲ ಅರಸು ಅವರ ಹೆಸರು ಕೂಡ ಪ್ರಸ್ತಾಪ ಆಗತ್ತೆ. ಆದರೆ ಅವರ ಮನೆ, ಅವರು ವಾಸಿಸ್ತಾ ಇದ್ದಂತಹ ಮನೆ, ಅವರ ಸಮಾಧಿಯ ಬಗ್ಗೆ ಕಾಳಜಿ ಇಲ್ವಾ ಸರ್ಕಾರಕ್ಕೆ ಅನ್ನೋದು ಆಕ್ರೋಶ. ಅಲ್ಲಿ ಪರಿಸ್ಥಿತಿ ಹೇಗಿದೆ ರವಿ? ಪ್ರತಿ ಬಾರಿ ಚುನಾವಣೆ ಬಂದಾಗಲೂ ಕೂಡ ಎಲ್ಲಾ ಪಕ್ಷದ ನಾಯಕರು ಅಂದ್ರೆ ಬಿಜೆಪಿ, ಜೆಡಿಎಸ್ ಆದಿಯಾಗಿ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಡಿ ದೇವರಾಜ ಅರಸು ಅವರ ಹೆಸರನ್ನ ಸ್ಮರಣೆ ಮಾಡ್ತಾರೆ. ಅಭಿವೃದ್ಧಿಯ ಹರಿಕಾರರು, ಹಿಂದುಳಿದ ವರ್ಗದ ನಾಯಕರು ಅಂತೇಳಿ ಉದ್ದುದ್ದ ಭಾಷಣವನ್ನ ಮಾಡ್ತಾರೆ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು, ಅವ್ರ ರೀತಿ ಬದುಕಬೇಕು, ಅವ್ರ ರೀತಿ ಜೀವನ ನಡೆಸಬೇಕು, ಈ ರೀತಿ ಎಲ್ಲ ಕೂಡ ಹೇಳುವಂತಹ ರಾಜಕಾರಣಿಗಳಿಗೆ ಡಿ ದೇವರಾಜ ಅರಸು ಅವರು ಹುಟ್ಟಿ ಹಾಡಿ ಬೆಳೆದಂತಹ ಹಾಗೂ ಅವರು ವಾಸ ಇದ್ದಂತಹ ಮನೆಯ ಬಗ್ಗೆ ಅಥವಾ ಅವ್ರ ಊರಿನ ಬಗ್ಗೆ, ಅವರ ಸಮಾಧಿ ಬಗ್ಗೆ ಕಿಂಚಿತ್ ಕಾಳಜಿ ಇಲ್ಲ ಅನ್ನೋದೇ ನಿಜಕ್ಕೂ ಬೇಸರದ ಸಂಗತಿ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಗ್ರಾಮದಲ್ಲಿರುವಂತಹ ಡಿ ದೇವರಾಜ ಅರಸು ಅವರ ನಿವಾಸ ಈಗ ಕುಸಿದು ಬಿದ್ದಿದೆ. ಅಲ್ಲಿ ಅಂದ್ರೆ ಮಳೆ ಹಾಗೂ ಬಿಸಿಲಿಗೆ ಅವರ ಮನೆ ಸಂಪೂರ್ಣವಾಗಿ ಮನೆಯ ಒಂದು ಭಾಗ ಈಗ ಕುಸಿದು ಬಿದ್ದಿದೆ. ಇದ್ರ ಜೊತೆಗೆ ಅವರ ಸಮಾಧಿ ಸ್ಥಳವೂ ಕೂಡ ಈಗಾಗಲೇ ಶಿಥಿಲಾವಸ್ಥೆಯನ್ನು ತಲುಪಿದೆ. ಇಷ್ಟಾದ್ರೂ ಕೂಡ ಯಾವುದೇ ಜನಪ್ರತಿನಿಧಿಗಳಿಗೆ ಇದರ ಬಗ್ಗೆ ಅರಿವೇ ಇಲ್ಲ. ಚುನಾವಣೆ ಬಂದಾಗ ಮಾತ್ರ ಅವರ ಸಮಾಧಿ ಬಳಿ ಹೋಗ್ತಾರೆ, ಅಲ್ಲಿ ಒಂದಷ್ಟು ಪೂಜೆ ಸಲ್ಲಿಸುವುದು ಅಥವಾ ಅವರ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡುವುದು ಇಂಥ ಕೆಲಸಕ್ಕೆ ಮುಂದಾಗ್ತಾರೆ. ಕಳೆದ 2013ರಲ್ಲಿ ಸಿದ್ದರಾಮಯ್ಯನವರು 10 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿ ಒಂದಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು ಕೂಡ ಗ್ರಾಮದಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಅವರ ಮನೆ ಕೂಡ ಕುಸಿದು ಬಿದ್ದಿದೆ. ಹಾಗಾಗಿ ಅವರ ಮನೆಯನ್ನ ಮರು ನಿರ್ಮಾಣ ಮಾಡಿಕೊಡ್ಬೇಕು ಹಾಗೂ ಅದಕ್ಕೆ ಕಾಯಕಲ್ಪವನ್ನು ನೀಡುವುದರ ಜೊತೆಗೆ ಡಿ ದೇವರಾಜ ಅರಸು ಅವರ ಹೆಸರನ್ನ ಉಳಿಸಬೇಕು ಅಂತ ಹೇಳಿ ಅವರ ಗ್ರಾಮಸ್ಥರೆಲ್ಲರೂ ಕೂಡ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಜೊತೆಗೆ ಡಿ ದೇವರಾಜ ಅರಸು ಅವರು ಇಡೀ ದೇಶದ ನಾಯಕರು, ಆ ನಾಯಕರಿಗೆ ಕಿಂಚಿತ್ ಗೌರವ ಸಲ್ಲಿಸಿ ಅಂತ ಹೇಳಿ ಮನವಿ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ.